ನನ್ನ ಕೇಳಾತ್ಯಾರ, ಮಾಡೋದು ಒಳ್ಳೇದು ಮಾಡಿದ್ರಿಪ್ಪ, ಸ್ವಾರಿ ಯಾಕೆ ಕೇಳಿ ಅಂತ ಕೇಳಾತ್ಯಾರೋ. ದಯವಿಟ್ಟು ನಾನು ಆ ಸ್ವಾರಿ ಕೇಳಿದ್ದನ್ನು ಪ್ರೂಫ್ ಮಾಡಿ ಕೊಡ್ಬೇಕು ಅವ್ರು. ದಯವಿಟ್ಟು ಸಾಲಿ ಕಾಲೇಜ ಹೈಸ್ಕೂಲ ಹುಡುಗಿಯರ ಅಂತೇಳಿ ಆ ಶಬ್ದ ಬಳಸಬೇಡ್ರಿ. ಕೈ ಮುಗಿದು ಕಾಲು ಬಿದ್ದು ಹೇಳತ್ನ ತಿಳಿದ್ರಿ. ಆಮೇಲೆ ಮುಂದೆ ಅಂಥದ್ದೇನು ಇಂಥವ್ರು ಅಂತ ಯಾವುದೋ ಹೆಸರು ತೊಗೊಂಡು ನಾ ಏನೋ ಇದನ್ನು ಮಾಡಿಲ್ಲ. ಅದನ್ನು ಮಾಡೀನಿ. ಅದನ್ನೇನೋ ಕೇಳಿ ಅವರು ಯಾರವರು ಒಂದು ವಿಡಿಯೋ ಮಾಡಿಬಿಟ್ಟಾರೆ ಅವರು. ಹಂಗೆ ಕಾಲೇಜ್ ಹುಡುಗಿಯರ ಬಸ್ದಲ್ಲಿ ಇದನ್ನು ಮಾಡಬಾರ್ದು ಅದನ್ನು ಮಾಡಬಾರ್ದು ಏನೇನೋ ಮಾತಾಡ್ಯಾರತ್ತೆ. ನಾನು ಸ್ವಲ್ಪ ಕೇಳೀನಿ, ಅದನ್ನು ನೋಡೀನಿ. ಅದನ್ನು ನೋಡೋಲ್ಯಾಕ ಅಂದ್ರೆ ನಾ ಏನು ಹೇಳ್ತೀನಿ ರೀ, ನಾನು ಒಬ್ಬ ಕಲಾವಿದ. ಜಾನಪದ ತಾಯಿ ಬಗ್ಗೆ ಹಾಡಿನು, ತಂಗಿ ಬಗ್ಗೆ ಹಾಡಿನು, ಹೆಂಡತಿ ಬಗ್ಗೆ ಹಾಡಿನು, ಗೆಳತಿ ಬಗ್ಗೆ ಹಾಡಿನು, ರೈತರ ಬಗ್ಗೆ ಹಾಡಿನು, ರಾಜಕೀಯ ಬಗ್ಗೆ ಹಾಡಿನು, ಮನೋರಂಜನೆಗಾಗಿ ಕಾಮಿಡಿ ನಾಟಕಗಳು ಮಾಡಿನು. ಈಗ ಏನು ತೆಗೆದಾರು ಇಲ್ಲಿ ತನಕ ಏನು ಆತ ಅವೆಲ್ಲ ಏನು ಅವೇನು ನಿಮಗತ್ತೆ ನಾವು ಡಿಲೀಟ್ ಮಾಡಿಲ್ಲ. ಹಾಡಿದ್ದು ಇದು ಮಾಡಿದ್ದು ಅದಾವು ಕೇಳ್ರಿ. ಕೇಳಿ ಅದ್ರೊಳಗೆ ಏನ್ರಿ ಅಶ್ಲೀಲತೆ, ಸಮಾಜಕ್ಕೆ ಬಾಧಕ ಆಗುವಂಥದ್ದು, ನಮ್ಮ ಸಂಸ್ಕೃತಿಗೆ ಅಡ್ಡಿ ಆಗುವಂಥದ್ದು ಇತ್ತಂದ್ರೆ ಕಂಪಲ್ಸರಿಯಾಗಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದೆ. ಕಾನೂನು ಏನು ನನಗೆ ಶಿಕ್ಷೆ ಕೊಡ್ತೈತೆ ಅನುಭವಿಸ್ಲಾಕ ನಾನು ಸದಾ ಸಿದ್ಧ. ಆದ್ರೆ ಇನ್ನು ಮುಂದೆ ಅಶ್ಲೀಲ ಶಬ್ದ ಬಳಸಬಾರ್ದು, ಸಮಾಜದ ಸ್ವಾಸ್ಥ್ಯ ಕೆಡಿಸಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಎಲ್ಲರೂ ಮಾಡಿದ್ದೈತೆ. ಏನಂದಿಲ್ಲ, ನಾವೇನು ಅದನ್ನೇನು ಯಾರಿಗೇನು ಇದನ್ನು ಮಾಡಿಲ್ಲ. ಒಳ್ಳೇದು ಮಾಡೋಣಂತ ಹೇಳಿವು, ಪ್ರಮಾಣ ಮಾಡಿ ಹೇಳಿವು. ಇನ್ನು ಮುಂದೆ ಯಾರು ನಾವು ಅಶ್ಲೀಲ ಇದನ್ನು ಮಾಡೋದಿಲ್ಲ ಅಂತೇಳಿ. ಇದು ಇಟ್ಟೆಲ್ಲ ಹೇಳಿದ್ರು ನಾ ಹಿಂಗೆ ಮಾತಾಡಿನ ಅಂತೇಳಿ ಹೇಳ್ಯಾರಲ್ಲ. ದಯವಿಟ್ಟು ಈಗ ಜನ ನನ್ನ ಕೇಳಾತ್ಯಾರ, ಮಾಡೋದು ಒಳ್ಳೇದು ಮಾಡಿದ್ರಿಪ್ಪ, ಸ್ವಾರಿ ಯಾಕೆ ಕೇಳಿ ಅಂತ ಕೇಳಾತ್ಯಾರೋ. ದಯವಿಟ್ಟು ನಾನು ಆ ಸ್ವಾರಿ ಕೇಳಿದ್ದನ್ನು ಪ್ರೂಫ್ ಮಾಡಿ ಕೊಡ್ಬೇಕು ಅವ್ರು.